ಇನ್ನೊಂದು ಸ್ವಲ್ಪ ತಿಂಡಿ ಬಡಿಸ್ಲಾ? ಬೇಡ ಅತ್ತೆ, ಸಾಕು ಅತ್ತೆ. ಥ್ಯಾಂಕ್ಸ್. ನಮ್ಮ ಕೈಲಿ ಆಗ್ತದನ್ನ ನೀವು ಮಾಡಿದ್ರಿ. ಮಕ್ಕಳಾಗಿ ನಾವು ಕರೆದಾಗಲೇ ಅಮ್ಮ ಬರಲಿಲ್ಲ, ನೀವು ಕರೆದಿದ್ದ ತಕ್ಷಣ ಬಂದು. ತುಂಬ ಥ್ಯಾಂಕ್ಸ್ ಅತ್ತೆ. ಅಮೂಲ್ಯ, ನೀನು ಈ ಮನೆಗೋಸ್ಕರ, ಈ ಫ್ಯಾಮಿಲಿಗೋಸ್ಕರ ಎಷ್ಟೆಲ್ಲ ಮಾಡ್ತೀಯ. ನಾನು ನಿನಗೋಸ್ಕರ ಇಷ್ಟು ಮಾಡೋದಕ್ಕಾಗಲ್ವಾ? ಅತ್ತೆ, ನೀವು ಮಾಡಿದ್ದು ಚಿಕ್ಕ ಕೆಲಸ ಅಲ್ಲ, ತುಂಬ ದೊಡ್ಡ ಕೆಲಸ. ನನ್ನ ಮನಸ್ಸಲ್ಲಿ ಇದ್ದಿದ್ದ ಭಾರನೆಲ್ಲ ಇಳಿಸ್ಬಿಟ್ರಿ. ತುಂಬ ಥ್ಯಾಂಕ್ಸ್ ಅತ್ತೆ. ಅಮೂಲ್ಯ, ನೀನ್ ಈ ತರ ಥ್ಯಾಂಕ್ಸ್ ಎಲ್ಲ ಹೇಳಿದ್ರೆ ನಂಗೆ ತುಂಬಾ ಬೇಜಾರಾಗತ್ತೆ. ಫ್ಯಾಮಿಲಿನಲ್ಲಿ ನೋ ಸಾರಿ, ನೋ ಥ್ಯಾಂಕ್ ಯು, ಬರೀ ಪ್ರೀತಿ ಇರ್ಬೇಕಷ್ಟೆ. ನನಗೆ ನನ್ನ ಸಂತೋಷನ ಹೇಗೆ ವ್ಯಕ್ತಪಡಿಸ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಅಕ್ಕ ಮನೆಗೆ ಹೋಗಿ ಅಮ್ಮನ ಬಲವಂತ ಮಾಡಿ ಕರೆದಾಗ ಅಮ್ಮ ಬರಲ್ಲ ಅಂತ ಹೇಳಿದ್ರು. ಆಮೇಲೆ ಮಾರನೇ ದಿನ ಮನೆಗೆ ಕಲ್ಲು ಬಿತ್ತು. ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾಗತ್ತೆ. ನನ್ನ ಜೀವನದಲ್ಲಿ ಇಷ್ಟೊಂದು ಭಯ ಯಾವತ್ತೂ ಆಗಿರಲಿಲ್ಲ. ಅಷ್ಟು ಭಯ ಆಗಿತ್ತು. ಆದರೆ ಈಗ ಅಮ್ಮನ ಮುಖ ಹೋಗಿ ನೋಡ್ಕೊಂಡು ಬಂದ್ಮೇಲೆ ಎಷ್ಟು ನಿರಾಳ ಆಯ್ತು ಗೊತ್ತಾ? ಅಮೂಲ್ಯ, ಈ ಮನೆಗೆ ವೇದಾಂತ್ ಹೇಗೋ, ನಿನ್ನ ತವ್ರ ಮನೆಗೆ ನೀನು ಹಾಗೆ. ಈ ಮನೆ ಕಟ್ಟೋದಕ್ಕೆ ವೇದಾಂತ್ ಎಷ್ಟು ಕಷ್ಟಪಟ್ಟಿದ್ದಾನೆ, ಅದೇ ತರ ನಿನ್ನ ಫ್ಯಾಮಿಲಿನ ಉಳಿಸ್ಕೊಳ್ಳೋದಕ್ಕೆ ನೀನ್ ಎಷ್ಟು ಕಷ್ಟಪಟ್ಟಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಮ್ ತಂದೆ ಸಾವಿಂದ ನೀನ್ ತುಂಬಾ ನೊಂದಿದ್ಯಾ. ಜೊತೆನಲ್ಲಿ ನಿನ್ನ ತಾಯಿನ ಈ ಮನೆಗೆ ಕರ್ಕೊಂಡು ಬರೋ ಜವಾಬ್ದಾರಿ ಕೂಡ ಹೊತ್ಕೊಂಡಿದ್ದೆ. ನಿನ್ನ ನೋವನ್ನಂತೂ ನಾನ್ ತಗೊಳ್ಳೋದಕ್ಕಾಗಲ್ಲ. ಕಡೆ ಪಕ್ಷ ನಿನ್ ಜವಾಬ್ದಾರಿ ಆದ್ರೂ ಕಡಿಮೆ ಮಾಡೋಣ ಅಂತ ನಾನೇ ಹೋಗಿ ಪರಿಮಳ ಅವ್ರನ್ನ ಕರ್ಕೊಂಡು ಬಂದೆ. ಸುಹಾಸಿನಿ, ನೀನು ತುಂಬ ಒಳ್ಳೆ ಕೆಲಸ ಮಾಡಿದೆ ಕಣೆ. ನೀನು ಮಾಡಿದ ಕೆಲಸದಿಂದ ನಾನು ಗರ್ವದಿಂದ ಹೇಳ್ಕೊಡ್ತೀನಿ, ಸುಹಾಸಿನಿ ನನ್ನ ಮಗಳು ಅಂತ. ನೀನು ದೊಡ್ಡ ಕೆಲಸ ಮಾಡಿದೆ ಅಂತ ನಾನು ಹೇಳ್ತಾ ಇಲ್ಲ. ಪರಿಮಳನ ಮನೆ ಕರ್ಕೊಂಡು ಬರಬೇಕು ಅಂತ ಒಳ್ಳೆ ಬುದ್ಧಿ ಬಂತಲ್ಲ, ಅಷ್ಟು ಸಾಕು ಕಣೆ ನನಗೆ. India, really sorry. ಏನ್ ಮಾಡ್ತಾ ಇದೀಯ ಧ್ರುವ ನೀನು? ಇಲ್ಲ ಮದರ್ ಇಂಡಿಯಾ, ರಿಯಲಿ ಸಾರಿ. ಮಂಜು ಅಪ್ಪನ ಸಾವನಲ್ಲಿ ನಿಮ್ ಕೈವಾಡ ಇದೆ ಅಂತ ತುಂಬಾ ಡೌಟ್ ಇತ್ತು. ಅವತ್ತ ಡೌಟ್ ಎಲ್ಲ ಕ್ಲಿಯರ್ ಆಯ್ತು. ಇನ್ಸ್ಪೆಕ್ಟರ್ ಹೇಳಿದ್ರು ಮಗು ಕಿಡ್ನಾಪ್ ಆದಾಗ ನಮ್ಮನಿಂದ ಬೆಟ್ಟಪ್ಪನ ಕಾಲ್ ಹೋಗಿತ್ತು ಅಂತ. ಅದಕ್ಕೆ ಮಂಜು ಅಪ್ಪ ಸಾಯೋದಕ್ಕೆ, ಮಗು ಕಿಡ್ನಾಪ್ ಆಗೋದಕ್ಕೆ ನೀವೇ ಕಾರಣ ಅಂತ ಅಂದ್ಕೊಂಡಿದ್ದೆ. ಮತ್ತೆ ಪೊಲೀಸರು ಕಾಲ್ ಮಾಡಿದ್ರು, ಇನ್ಫಾರ್ಮೇಶನ್ ಕೊಟ್ಟಿದ್ದು ಬೆಟ್ಟಪ್ಪನ ಹುಡುಗರು ಅಂತ. ಅವ್ರು ನಮ್ಮ ಮನೆ ಅಕ್ಕಪಕ್ಕನೇ ಮೂಮೆಂಟ್ಸ್ಗಳನ್ನ ವಾಚ್ ಮಾಡ್ತಿದ್ರಂತೆ. ಆಗಲೇ ನಿಮ್ಮ ಮೇಲೆ ನಡೆದ ಅನುಮಾನ ನನಗೆ ಕ್ಲಿಯರ್ ಆಗಿತ್ತು. ಆದರೆ ಈಗ ನೀವು ಪರಿಯಮ್ಮನ ಕರ್ಕೊ ಬಂದಾಗ ನನ್ನ ನಿಮ್ಮ ಸಂಪೂರ್ಣವಾಗಿ ನಂಬಿಕೆ ಬಂತು. ಧ್ರುವ, ನಿಮ್ಮೆಲ್ಲರೂ ನಂಬಿಕೆ ಗಳಿಸ್ಬೇಕು ಅಂತ ನಾನು ಹೀಗೆ ಮಾಡಿದ್ದಲ್ಲ. ನನಗೆ ಅಮೂಲ್ಯ ಸಂಕಟನ ನೋಡೋದಕ್ಕಾಗ್ತಾ ಇರಲಿಲ್ಲ. ಜೊತೆನಲ್ಲಿ ಪರಿಮಳ ಅವರು ಆ ಮನೆಯಲ್ಲಿ ಒಂಟಿಯಾಗಿರೋದು ಕೂಡ ಇಷ್ಟ ಇರಲಿಲ್ಲ. ಅದಕ್ಕೆ ಹೀಗೆ ಮಾಡ್ತೀನಿ. ತಪ್ಪು ತಿಳ್ಕೊಬೇಡ. ಹಾಸಿನಿ,
ಅವನು ಹೇಳಿದ್ದು ಆ ಅರ್ಥದಲ್ಲಲ್ಲ. ನಿಜಕ್ಕೂ ನೀನು ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಹೇಳ್ದ. ನನ್ನ ತಂಗಿ ಸುಹಾಸಿನಿ ಬದಲಾಗಿದ್ದಾಳೆ. ಇನ್ಮೇಲೆ ನಾನು ನಿನ್ನನ್ನು ಕಣ್ಮುಚ್ಚಿ ನಂಬ್ತೀನಿ. ಅಕ್ಕ ಏನೇನು ಪರಿಮಳ ಅವರ ಡಾಕ್ಟರ್ ಟೆಸ್ಟ್ ಮಾಡ್ತಾ ಇದ್ರು, ಏನಾಯ್ತು ಅಂತ ವಿಚಾರಿಸ್ಕೊಂಡ್ ಬರ್ತೀನಿ. ಅತ್ತೆ ನಾನು ಬಂದೆ. ಇಂತೂ ಹೊಡೆದೋಗಿದ್ದ ಕುಟುಂಬ ಒಂದಾಯ್ತು. ಸತ್ತಿದೆಲ್ಲ ಬೆಟ್ಟಪ್ಪ ಕತೆನ ಮುಗಿಸ್ಬೇಕು. ಅಂಜು ತಟ್ಟೆಯಿಂದ ಎತ್ತಿದ್ಬಿಡ, ತೊಗೊಂಡೋಗಿರ್ತೀನಿ ಬಿಡು. ಅಯ್ಯೋ ಅಣ್ಣ, ನಿಂಗೆ ಅವೆಲ್ಲ ಯಾಕೆ? ನಾನು ತೆಗಿತೀನಿ ಬಿಡು. ನಾನು ತಮಾಷೆನೆ ಮಾಡಿದ್ದು, ತಗೊಂಡೋಗಿ ತೊಳ್ಬಿಡ್ತೀನಿ. ಸರಿ ಆಯ್ತು ಬಿಡು. ಅಲ್ಲ, ಈ ಮನೆಯವರೆಲ್ಲ ಶತದಡ್ರ ಅಥವಾ ನಾನು ತುಂಬಾ ಬುದ್ಧಿವಂತೇನಾ ಅಂತ ನನಗೆ ನಿಜವಾಗ್ಲೂ ಕನ್ಫ್ಯೂಸ್ ಆಗ್ತಾ ಇದೆ. ಪಾಪ ಆ ಬಡಪಾಯಿ ಪರಿಮಳನ ಮನೆಗೆ ಕರ್ಕೊಂಬರೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಏನು ನನ್ನ ಮೇಲೆ ಎಲ್ರಿಗೂ ನಂಬಿಕೆ ಬರಲಿ ಅಂತ ಅವ್ರನ್ನ ನಮ್ಮನೆ ಕರ್ಕೊಂಬಂದೆ. ಆದರೆ ಇಲ್ಲಿ ಎಲ್ಲರೂ ಇಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರೆ. ಆ ದಡ್ಡಿ ಅಮೂಲ್ಯ ನನ್ನನ್ನ ಬ್ಲೈಂಡ್ ಆಗಿ ನಂಬೋದಕ್ಕೆ ಶುರು ಮಾಡಿದಾಳೆ. ಇದಕ್ಕಿಂತಲೂ ನನಗಿನ್ನೇನು ಬೇಕು? ಈ ಪರಿಮಳ ನಮ್ಮ ಮನೆಗೆ ಬಂದಿದ್ದು ನಾನು ಮುಂಚೆ ಮಾಡಿದ ಎಲ್ಲ ತಪ್ಪುಗಳನ್ನು ವಿಕ್ಕಿ ಕೊಲೆನ ಕೂಡ ಮರೆಸೋ ಹಾಗೆ ಮಾಡಿಬಿಡ್ತು. ಅಜ್ಜಿ, ಮಂಜು ಮಾವನ್ ಸಾವಿಗೆ ಬೆಟ್ಟಪ್ಪ ಮಾತ್ರ ಕಾರಣ ಅಲ್ಲ, ಆ ಸುವಾಸಿನೂ ಕಾರಣನೇ. ಅಂದ್ರೆ ನಮ್ಮ ಮನೆಯಿಂದ ಫೋನ್ ಮಾಡಿ ಬೆಟ್ಟಪ್ಪನಿಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದು ಸುಹಾಸಿನಿನ? ಒಂದು ಸಲ ಎಲ್ಲರೂ ಯೋಚನೆ ಮಾಡಿ, ನಿಮಗೆ ಅರ್ಥ ಆಗುತ್ತೆ. ಈ ನಾಮಕರಣ ಅಂತ ಮಾಡಿದ್ದು ಸುವಾಸಿನಿ ಪ್ಲ್ಯಾನು. ಮಗುನ ಕಿಡ್ನಾಪ್ ಮಾಡಬೇಕು ಅಂತಾನೆ ಸುವಾಸಿನಿ ನಾಮಕರಣ ಅಂತ ಪ್ಲ್ಯಾನ್ ಮಾಡಿದ್ದು. ಆ ಸುವಾಸಿನಿ ಎಂಥ ದೊಡ್ಡ ಕ್ರಿಮಿನಲ್ ಆದರೂ ಒಂದು ತಪ್ಪು ಮಾಡೇ ಮಾಡಿರ್ತಾಳೆ. ಆ ತಪ್ಪೇ ನಮ್ಗೆ ಸಾಕ್ಷಿಯಾಗಿ ಸಿಗುತ್ತೆ. ಅಲ್ಲಿವರೆಗೂ ನಾ ಏನೂ ಮಾತಾಡಲ್ಲ. ಆದರೆ ಮಂಜು ಮಾವಿನ ಸಾವಿಗೆ ಅವಳೇ ಕಾರಣ ಅಂತ ಗೊತ್ತಾದರೆ ಅವತ್ತೇಳು ಕೊನೆ ದಿನ. ಧ್ರುವ, ನನ್ನನ್ನೇ ಅನುಮಾನ ಪಡ್ತಾ ಇದೆಯಾ? ನನ್ನ ವಿರುದ್ಧ ಸಾಕ್ಷಿ ಹುಡುಕ್ತ್ಯಾ? ತೋರಿಸ್ತೀನಿ ಈ ಸುಹಾಸಿನಿ ಏನು ಅಂತ ನಿನಗೆ ಅರ್ಥ ಮಾಡಿಸ್ತೀನಿ. ಅವತ್ತು ಅಮ್ಮ ಸಾರ್ಥಕ್ ಧ್ರುವ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಆಗ ನನ್ನ ತಲೆನಲ್ಲಿ ನಾನೇ ಬೇರೆ ಪ್ಲಾನ್ ಮಾಡಿಕೊಂಡೆ. ಅದಕ್ಕೆ ತಕ್ಷಣ ವೈದೇಹಿ ಹತ್ರ ಹೋಗಿ ಪರಿಮಳ ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಡು ಬರೋಣ ಅಂತ ಹೇಳ್ದೆ. ಪಾಪ ಎಲ್ಲರೂ ನನ್ನನ್ನೇ ನಂಬೋದಕ್ಕೆ ಶುರು ಮಾಡಿದ್ರು. ಆದರೆ ಆ ಪರಿಮಳನೇ ದೊಡ್ಡ ಸಮಸ್ಯೆ ಆಗಿದ್ದು. ಯಾರು ಹೇಳಿದ್ರು ಮನೆಗೆ ಬರಕ್ಕೆ ಒಪ್ಪಿರ್ಲಿಲ್ಲ. ಅದು ನನಗೆ ಬೆನಿಫಿಟ್ ಆಯಿತು. ಮಕ್ಳ ಕೈಲಿ ಮಾಡೋಕ್ಕಾಗದೇ ಇರೋ ಕೆಲಸನ ನಾನು ಮಾಡಿ ತೋರಿಸ್ದೆ. ಅದು ಹೇಗೆ? ನೋಡು,
ಇವತ್ತು ನೀನು ಪರಿಮಳ ಮನೆಗೆ ಹೋಗ್ಬೇಕು. ಆ ಅಗ್ನಿ ಮತ್ತೆ ಬೆಟ್ಟಪ್ಪನ ಕಡೆ ರೌಡಿ ತರ ಅವ್ರ ಮನೆ ಮೇಲೆ ಕಲ್ಲು ಹೊಡಿಬೇಕು. ಒಬ್ಳೆ ಈ ಮನೆಯಲ್ಲಿ ಹೇಗಿರ್ತೀಯ ಅಂತ ಹೆದರ್ಸ್ಬೇಕು. ಅರ್ಥ ಆಯ್ತಾ? ಸರಿ ಮೇಡಮ್. ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ. ನೀನ್ ಹೊಡೆಯೋ ಕಲ್ಲಿಗೆ ಆ ಪರಿಮಳ ಹೆದರಿ ನಾಳೆನೆ ನನ್ನ ಜೊತೆ ನಮ್ಮನೆಗೆ ಬರೋದಕ್ಕೆ ಒಪ್ಕೋಬೇಕು. ಸರಿ ಮೇಡಮ್. ಎಷ್ಟು ಸಿಂಪಲ್ ಕೆಲಸ. ಆ ಪರಿಯವ್ರ ಮನೆಗೆ ಒಂದು 4 ಕಲ್ಲು ಹೊಡೆಸ್ದೆ, 1-2 ಗಾಜು ಪುಡಿ ಪುಡಿ ಆಯ್ತು ಅಷ್ಟೇ. ಹೆದರ್ಕೊಂಡು ನನ್ನ ಜೊತೆ ಬಂದ್ಬಿಟ್ರು. ಬಂದಿದ್ದೇನೋ ಒಳ್ಳೇದಾಯ್ತು. ಇನ್ಮೇಲೆ ಈ ಮನೆಯಲ್ಲಿ ನನ್ನ ಮೇಲೆ ಯಾರು ಅನುಮಾನ ಪಡಲ್ಲ. ನಾನು ಹೇಳಿದ ಮಾತನ್ನೆಲ್ಲ ಕೇಳ್ತಾರೆ, ನನ್ನ ಕಣ್ಣು ಮುಚ್ಕೊಂಡು ನಂಬ್ತಾರೆ. ನನ್ನ ಪಾಲಿಗೆ ಇದೇ ಅಸ್ತ್ರ, ಅವರ ಪಾಲಿಗೆ ಇದೇ ಮುಳ್ಳು. ಅಂಜು, ನನಗಂತೂ ಆಶ್ಚರ್ಯ ಆಗ್ತದೆ ಕಣೆ. ಸುಹಾಸಿನಿ ಅತ್ತನೇ ನಮ್ಮ ಮನೆವರೆಗೂ ಬಂದು ಅಮ್ಮನ ಕನ್ವಿನ್ಸ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಲ್ವೇ ಅಂಜು? ಅಮ್ಮ ಬರೋದಕ್ಕೆ ಹೇಗೆ ಒಪ್ಕೊಂಡ್ರು? ಅದನ್ನ ಏನ್ ಕೇಳ್ತಿ ಅಕ್ಕ, ನಮ್ಮ ಮನೇಲಿ ದೊಡ್ಡ ಡ್ರಾಮಾನೇ ನಡೀತು. ಸುಹಾಸಿನಿ ಅತ್ತೆ ಬನ್ನಿ ಅಂತ ಒತ್ತಾಯ ಮಾಡ್ತಿದ್ರು, ನಮ್ಮಮ್ಮ ಬರೋಲ್ಲ ಅಂತ ಹಠ ಮಾಡ್ತಿದ್ಲು. ಕೊನೆಗೆ ಸುಹಾಸಿನಿ ಅತ್ತೆ ಹಠ ಮಾಡಿ ನೆಲದ ಮೇಲೆ ಕುತ್ಕೊಂಡ್ಬಿಟ್ರು, ನೀವು ಬರಲ್ಲ ಅಂದ್ರೆ ನಾನು ಹೋಗಲ್ಲ ಅಂತ. ಕೊನೆಗೆ ಅಮ್ಮ ಒಪ್ಕೊಳ್ಳೋವರೆಗೂ ಅವ್ರು ಎದ್ದೇಳೇ ಇಲ್ಲ. ಅಕ್ಕ ಒಳ್ಳೆ ಧರಣಿ ಕುತ್ಕೋತಾರಲ್ಲ ಹಂಗ್ ಕುತ್ಕೊಂಡಿದ್ರು. ನಿಜ ಹೇಳ್ತಿದ್ದೇನೆ ಅಂಜು. ಹ್ಞೂ ಕಣೆ ಅಕ್ಕ, ನಾನು ಯಾಕೆ ಸುಳ್ಳು ಹೇಳಿ? ಅಲ್ಲ ಕಣೆ, ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಸುಹಾಸಿನಿ ಅತ್ತೆ ಇಷ್ಟೊಂದೆಲ್ಲ ಮಾಡಿದ್ರಾ? ನನಗೆ ಆಶ್ಚರ್ಯ ಆಗ್ತಿದೆ. ಮೊದಲು ಸುಹಾಸಿನಿ ಅತ್ತೆ ಹೇಗಿದ್ರು ಹೇಳು? ನಮ್ಮನ್ನು ನೋಡಿದ್ರೆ, ನಮ್ಮ ಮನೆಯವ್ರನ್ನ ನೋಡಿದ್ರೆ ಉರ್ದು ಬೀಳ್ತಿದ್ರು. ಎಷ್ಟೋ ಸರಿ ಅವಮಾನ ಕೂಡ ಮಾಡಿದ್ದಾರೆ. ಒಂದೊಂದ್ಸತಿ ಸುಹಾಸಿನಿ ಅತ್ತೆ ಯಾಕಾದರೂ ನಮ್ಮ ಮನೆಗೆ ಬರ್ತಾರೋ ಅಂತ ಅನಿಸ್ತಿತ್ತು. ಆದರೂ ಸುಹಾಸಿನಿ ಅತ್ತೆ ಗ್ರೇಟು ಕಾಣೆ. ಬರೀ ಮಕ್ಕಳಾಗಿರೋ ನಾವು ನಮ್ಮ ಕೈಲಿ ಆಗದೆ ಇರೋ ಕೆಲಸನ ಅತ್ತೆ ಅಷ್ಟು ಈಸಿಯಾಗಿ ಮಾಡಿ ಮುಗಿಸಿದ್ರಲ್ಲ. ಹ್ಞೂ ಅಕ್ಕ, ನಾನು ಅಮ್ಮ ಈ ಮನೆಗೆ ಬರೋದಿಲ್ಲ ಅಂತ ಅನ್ಕೊಂಡಿದ್ದೆ. ಅದು ಅಲ್ಲದೆ ನಮ್ಮ ಮನೆಗೆ ಕಲ್ಲು ಬಿದ್ದಿದ್ದು ನೋಡಿ ನನ್ಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಏನಪ್ಪ ಇದು ಹೀಗೆಲ್ಲ ಆಗ್ತದೆ, ನಾವ್ ಹೆಂಗಪ್ಪ ಬದುಕೋದು ಅಂತ ಅನ್ಸ್ತಾ ಇತ್ತು. ಸುಹಾಸಿನಿ ಅತ್ತೆ ಮೇಲೆ ಇವತ್ತು ಬೆಳಿಗ್ಗೆವರೆಗೂ ಮನಸ್ಸಿನೆಲ್ಲೋ ಒಂದು ಮೂಲೆಯಲ್ಲಿ ಅನುಮಾನ ಇತ್ತು ಅಂಜು. ಆದರೆ ಯಾವಾಗ ಅಮ್ಮನ ಈ ಮನೆಗೆ ಕರ್ಕೊಂಡು ಬಂದ್ರೋ ಸುಹಾಸಿನಿ ಅತ್ತೆ ಬದಲಾಗಿದ್ದಾರೆ ಅಂತ ಅನಿಸ್ತಿದೆ. ಹೌದು ಕಣೆ, ಅಮ್ಮನ ಕಾಲು ಹೋಗಿದೆ. ಪರವಾಗಿಲ್ಲ ಅಕ್ಕ, ಮೊನ್ನೆಗಿಂತ ಇವತ್ತು ಬೆಟರು. ಊಟ ಎಲ್ಲ ಕಡಿಮೆ ಆಗಿದೆ, ಸ್ವಲ್ಪ ಟ್ವಿಸ್ಟ್ ಆಗಿದೆ. ಇನ್ನು ಸ್ವಲ್ಪ ದಿನದಲ್ಲಿ ಅಮ್ಮ ರಿಕವರ್ ಆಗ್ತಾಳೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಏನೇ ಆಗಿರಲಿ ಅಂಜು, ಅಮ್ಮ ಈಗ ಮನೆಗೆ ಬಂದಿದ್ದಕ್ಕೆ ಎಷ್ಟು ನಿರಾಳ ಅನಿಸ್ತಿದೆ ಗೊತ್ತಾ? ಸುಹಾಸಿನಿ ಅತ್ತೆಗೆ ಎಲ್ಲ ಕ್ರೆಡಿಟ್ಸ್. ಅಕ್ಕ, ಅಮ್ಮನ ರೂಮಲ್ಲೇ ಇರೋಣವಾ? ಅಮ್ಮ ಒಬ್ಳೇ ಇದ್ರೆ ಮತ್ತೆ ಅಪ್ಪನ ನೆನಪು ಕಾಡ್ತಾ ಇರುತ್ತೆ. ಹೌದು, ಅದನ್ನು ಅಮ್ಮನ ಜೊತೆಗೆ ಇರಬೇಕು. ಮಂಜು, ನೀನಂತೂ ಯಾವುದೇ ಕಾರಣಕ್ಕೂ ಅಮ್ಮನ ಬಿಟ್ಟು ಎಲ್ಲೂ ಹೋಗಂಗಿಲ್ಲ, ಓಕೆನಾ? ಆಮೇಲೆ ಇನ್ನೊಂದು ಮಾತು, ನೀನೇ ಅಮ್ಮನಿಗೆ ಸಮಾಧಾನ ಮಾಡಬೇಕು. ನೀನೇ ಅಮ್ಮನ ಮುಂದೆ ಅಪ್ಪನ ನೆನ್ಸ್ಕೊಂಡು ಅಳಬಾರ್ದು. ಇಲ್ಲ ಅಕ್ಕ, ನಾನು ಅಳಲ್ಲ. ಅಪ್ಪ ಅಂದ್ರೆ ನನ್ಗೆ ಯಾವಾಗ್ಲೂ ಧೈರ್ಯ. ಎಂಥ ಕಷ್ಟದ ಸಿಚುವೇಶನ್ ಅಲ್ಲಿ ಅಪ್ಪ ನನ್ನ ಪಕ್ಕದಲ್ಲಿದ್ರೆ ಸಾಕು, ತುಂಬಾ ಧೈರ್ಯ ಇರೋದು. ಆದ್ರೆ ಈಗ ಆ ಧೈರ್ಯನೇ ನನ್ನೊಳಗಿದೆ. ಅಪ್ಪ ಎಲ್ಲೂ ಹೋಗಿಲ್ಲ ಅಕ್ಕ, ನನ್ನ ಜೊತೆನೇ ಇದ್ದಾರೆ, ಇಲ್ಲೇ ಇದ್ದಾರೆ. ಇಷ್ಟು ಬೇಗ ಅರ್ಥ ಮಾಡ್ಕೊಂಡ್ಬಿಟ್ಟೆ, ಜಾಣೆ. ಮೊನ್ನೆ ತಾನೇ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಸ್ಕೂಲಿಗೆ ಹೋಗ್ತಿದ್ದವಳು, ಇವತ್ತು ಜೀವನದ ಬಗ್ಗೆ ಮಾತಾಡ್ತಾ ಇದೆಯಾ? ಅಂಜು, ನೀನು ನೋಡ್ತಿದ್ರೆ ತುಂಬ ಖುಷಿ ಆಗುತ್ತೆ ಕಣೆ. ಗುಡ್ ಬಾಯ್.
ಇಷ್ಟೆಲ್ಲ ಆಯ್ತಾ? ಓ ಅಜ್ಜಿ. ಓಹೋ, ಏನು ಶೃಂಗ ಸಭೆ ನಡೀತಾ ಇದೆ? ಅಕ್ಕ, ಅಮ್ಮಂಗೆ ಊಟ ಕೊಟ್ಟ? ಹ್ಞೂ ಅಮ್ಮು, ಕೊಟ್ಟೆ. ಟ್ಯಾಬ್ಲೆಟ್ ಕೊಡ್ಬೇಕಿತ್ತು. ಕೊಟ್ಟಿದ್ದೀನಿ, ಇವಾಗ ಪರವಾಗಿಲ್ಲ, ಮಲ್ಕೊಂಡಿದ್ದಾರೆ. ಈ ಬೆಂಗಳೂರು ಟ್ರಾಫಿಕಲ್ಲಿ ಸಿಟಿ ಮಾರ್ಕೆಟ್ಗೆ ಹೋಗಿ ಬರೋಷ್ಟರಲ್ಲಿ ನಮ್ಮ ಹೆಣ ಬಿದ್ದೋಗುತ್ತೆ. ಸ್ವಲ್ಪ ಮಂಗಳೂರಿಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು. ಬೆಂಗಳೂರಿಗೆ ಸಿಟಿ ಮಾರ್ಕೆಟ್ ಹತ್ರ ಶಾಪಿಂಗ್ ಮಾಡೋಕ್ಕಾಗಲ್ಲ. ಸಾರ್ಥಕ, ನೀನು ಮಾರ್ಕೆಟಿಗೆ ಹೋಗಿದ್ದ? ಯಾರಪ್ಪ ನೀನನ್ನು ಕಳ್ಸಿದ್ದು? ಸಾರ್ಥಕ್ಕೆ ಫ್ರೂಟ್ಸ್ ತನ್ನಿ ಅಂತ ಹೇಳಿದ್ದು ನಾನೇ ಅಮೂಲ್ಯ. ಪರಿಮಳ ಅವ್ರಿಗೆ ಕೊಡೋಣ ಅಂತ. ಡಾಕ್ಟರ್ ಹೇಳ್ತಾ ಇದ್ರು, ಅವರು ತುಂಬಾ ಸ್ಟ್ರೆಸ್ಡ್ ಆಗಿದ್ದಾರೆ, ಫಿಸಿಕಲಿ ಮೆಂಟಲಿ ವೀಕ್ ಆಗಿದ್ದಾರೆ ಅಂತ. ಅದಕ್ಕೆ ಅವ್ರಿಗೆ ಒಳ್ಳೆ ಫುಡ್ ಕೊಡೋಣ, ಆದಷ್ಟು ಬೇಗ ಅವ್ರು ಮೊದಲಿನ ಥರ ಆಗಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ನನಗೆ ಗೊತ್ತಿರೋ ಒಂದು ಫ್ರೂಟ್ ಶಾಪ್ ಇತ್ತು, ಅಲ್ಲಿಂದನೇ ತಗೊಂಬನ್ನಿ ಅಂತ ಹೇಳಿದ್ದೆ. ತುಂಬ ಥ್ಯಾಂಕ್ಸ್ ಅತ್ತೆ. ಅನ್ನಂಗೆ ನೀವು ನಮ್ಮ ಅಮ್ಮನ ಸ್ವಂತ ಒಡ ಹುಟ್ಟೋರ್ ಥರ ನೋಡ್ಕೊಳ್ತಿದ್ದೀರಾ. ನಮಗೆ ತುಂಬ ಖುಷಿ ಆಗ್ತಿದೆ ಅತ್ತೆ. ಹಲೋ ಅಮ್ಮು, ಹೊರಗೆ ಹೇಳಿದ ಅತ್ತೇನೆ ಇರ್ಬೋದು, ಆದ್ರೆ ಹೋಗಿ ತಂದಿದ್ದು ನಾನು. ಕಷ್ಟ ಗೊತ್ತಾ? ಚಿಕ್ಕಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದಕ್ಕೆ ನಾನು ಪ್ರೀತಿಯಿಂದ ಕೆಲಸ ಮಾಡಿದಮ್ಮ. ಹೌದು ಬಿಡೋ ಸಾರ್ಥಕ, ಎಷ್ಟೇ ಆದ್ರೂ ನೀನು ಅವ್ರ ಮುದ್ದಿನ ಮಗ ಅಲ್ವಾ? ಈಗ ನೀವು ಇದನ್ನ ತಗೊಂಡೋಗಿ ಪರಿಮಳ ಮಂಜುನಾಥ್ ಅವ್ರಿಗೆ ತಲುಪಿಸ್ಬಿಡಿ. ಹಾ, ಕೊಟ್ಟು ಬರ್ತೀನಿ. ಹಲೋ, ಯಾಕೆ ಕೊಡಮ್ಮ? ತಗೊಳಪ್ಪ. ಹಂಗೆ ಅಂಜನ್ ಕರ್ಕೊಂಡ್ಬಂದು. ಹಾ, ಕರ್ಕೊಂಡ್ಬರ್ತೀನಿ. ಅಲ್ಲೇ ಬಿಟ್ರೆ ಅವಳೆ ಎಲ್ಲ ತಿಂದು ಖಾಲಿ ಮಾಡ್ಬಿಡ್ತಾಳೆ. ಅಮೂಲ್ಯ, ಇನ್ನೊಂದು ವಿಚಾರ. ಇವತ್ತು ಎಲ್ರಿಗೂ ನಾನೇ ಅಡುಗೆ ಮಾಡಿ ಬಡಿಸ್ತೀನಿ. ಸುಹಾಸಿನಿ, ನೀನು ಅಡಿಗೆ ಮಾಡ್ತೀಯಾ? ನೀನು ಯಾವತ್ತಾದ್ರೂ ಅಡಿಗೆ ಮನೆಗೆ ಹೋಗಿದ್ಯಾ? ಯಾಕಮ್ಮ ಹಾಗೆ ಕೇಳ್ತೀಯ? ನಾನು ಯಾವತ್ತೂ ಅಡುಗೆನೇ ಮಾಡಿಲ್ವಾ? ಮದರಂಡ್ಯ, ನಾನು ಅಷ್ಟೇ, ನೀವು ಅಡುಗೆ ಮಾಡೋದು ನೋಡೇ ಇಲ್ಲ. ಅದಕ್ಕೆ ಇವತ್ತು ನನ್ನ ಕೈಯಾರೆ ನಾನೇ ಅಡುಗೆ ಮಾಡ್ತೀನಿ. ನೀವೆಲ್ಲರೂ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಬೇಕು. ಸರಿ ಅತ್ತೆ, ನಾನು ಮತ್ತೆ ಅಮ್ಮು ನಿಮಗೆ ಹೆಲ್ಪ್ ಮಾಡ್ತೀವಿ. ಬೇಡ ಪ್ಲೀಸ್, ಇವತ್ತು ನಾನು ಒಬ್ಳೇ ಅಡುಗೆ ಮಾಡ್ತೀನಿ. ಯಾರ ಹೆಲ್ಪು ಬೇಡ. ಅಂಜು ಎಲ್ಲೋ? ಅಂಜು ಮಲಗಿದ್ಲು. ಮಲಗಿರೋಳನ್ನ ಇನ್ಯಾಕೆ ಕೆಂಪಿಸ್ತೆ ಅಂತ ಹಾಗೆ ಬಂದೆ. ಆದ್ರೂ ಈ ವಯಸ್ಸಿಗೆ ಏನು ಗೊರ್ಕೆ ಹೊಡಿತಾಳೋಳು? ಹಾ, ಸರಿ ಅತ್ತೆ, ಏನೋ ಹೆಲ್ಪ್ ಬೇಡ ಅಂತಿದ್ರಲ್ಲ, ಯಾವ ವಿಚಾರಕ್ಕೆ? ಸಾರ್ಥಕ್, ಇವತ್ತು ನಾನೇ ಎಲ್ರಿಗೂ ಅಡುಗೆ ಮಾಡ್ತಾ ಇದ್ದೀನಿ. ಅತ್ತೆ, ನೀವೇ ಈ ಮಾತನ್ನ ಹೇಳ್ತಿರೋದು? ನೀವು ಅಡುಗೆ ಮಾಡ್ತೀರಾ? ಯಾಕೆ ಸಾರ್ಥಕ್, ನಾನು ಅಡುಗೆ ಮಾಡೋ ಹಾಗಿಲ್ವಾ? ಹೌದು, ನಾನೇ ನಿಮ್ಮೆಲ್ರಿಗೂ ಅಡುಗೆ ಮಾಡ್ತೀನಿ. ಹಾ ಅತ್ತೆ, ಇವತ್ತು ನೋಡಿ ನೀವು ಹೇಳಿದ್ನೆಲ್ಲ ಕೇಳಿದ್ದೀನಿ. ಈಗ ನೀವು ನಾನು ಹೇಳ್ದಾಗ ಕೇಳಿ, ನಿಮಗೆ ನಾನೇ ಅಸ್ಟೆಂಟ್. ಹೌದು, ಅತ್ತೆ ಹೇಳ್ತಾರ ಸರಿಯಾಗಿದೆ. ಅತ್ತೆ, ಇವತ್ತು ನೀವೇ ಮೇನ್ ಶೆಫು, ನಾನೇ ನಿಮ್ಮ ಅಸ್ಟೆಂಟು, ಛೋಟಾ ಶೆಫ್. ಬನ್ನಿ, ಇವತ್ತು ಅಡಿಗೆ ಮನೆನ ಧೂಳು ಎತ್ಸ್ಬಿಡೋಣ. ಕಮಾನ್, ಅಟ್ಯಾಕ್! ಏನಯ್ಯ ಮೀನಮೇಶ ಎಣಿಸ್ತಾ ಇದ್ಯಾ? ಅದು ಇವತ್ತು ಅಡಿಗೆಗೆ ಏನ್ ವೆರೈಟಿ ಮಾಡ್ಲಿ ಅಂತ ಯೋಚನೆ ಮಾಡ್ತಿದ್ದೆ. ನೀನ್ ಬಂದ್ ದಬಾಕದಷ್ಟರಲ್ಲೇ ಇದೆ, ಎದ್ ನಡಿ. ಇವತ್ತು ನನ್ನ ಕೈ ಚಳಕ ಏನು ಅಂತ ತೋರಿಸ್ತೀನಿ. ಕಮಾನ್, ಅಟ್ಯಾಕ್!